ಬಸವ ಮಾರ್ಗ ಪ್ರತಿಷ್ಠಾಪನೆ ವತಿಯಿಂದ ಪ್ರತಿ ತಿಂಗಳ 25ನೇ ತಾರೀಕು ಇಲ್ಲಿ ಬಸವ ಬೆಳಗು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಜಗಜ್ಯೋತಿ ಬಸವೇಶ್ವರವರು 12ನೇ ಶತಮಾನದಲ್ಲಿ ನಮ್ಮ ನಾಡಿನಲ್ಲಿ ಕ್ರಾಂತಿ ಮಾಡಿರ್ತಕ್ಕಂಥ ವ್ಯಕ್ತಿ. ಸಾಕಷ್ಟು ವಚನಗಳ ಮೂಲಕ ಜನರ ಬದುಕಿಗೆ ಹಾದಿ ತೋರಿಸ್ತಕ್ಕಂಥ ವ್ಯಕ್ತಿ. ನಾವೆಲ್ಲರೂ ಅವ್ರ ವಚನಗಳನ್ನು ಹೇಳ್ತೀವಿ, ಅದರ ವಚನ ತದ್ವಿರೋಧವಾಗಿ ನಡೀತಕ್ಕಂಥ ಭಾಳಷ್ಟು ನಾವು ವಚನ ಹೇಳ್ತೀವಿ ಎಲ್ಲರೂ, ಅದ್ರ ನಡೀತೀವಿ ಯಾರು ಅದೇನಿರಲಿ. ಇವತ್ತು ಅವ್ರ ಮಾರ್ಗದಲ್ಲಿ ಇವತ್ತು ಅವ್ರು ಏನು ಕನಸು ಕಂಡಿದ್ರು, ಇವತ್ತು ನಾವೆಲ್ಲರೂ ಒಂದೇ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ 12ನೇ ಶತಮಾನದಲ್ಲಿ ಅವರು ಕೊಟ್ಟಿದ್ರು. ಇವತ್ತು ಎಲ್ಲ ಸರ್ಕಾರಗಳು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿವೆ. ಇವತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ರೈತ ಮುಖಂಡರು ತಮ್ಮ ತಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಾರೆ. ರೈತರ ಜೀವನ ಕಷ್ಟ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಚಲೋ ಬೆಳೆ ಬಂದಿರ್ತಾವೆ, ಭಾಳ ಖುಷಿ ಇರ್ತೀವಿ, ಚಲೋ ಆಯ್ತು ವಾದರ್ಸದೇ ಹೇಳ್ತೀನಿ. 25,000 ಇತ್ತು ಮೆಣಸಿನ್ಕಾಯಿ, 24,000 ಏನಿತ್ತು. ಇಲ್ಲ ಇದು ಯಾವುದು ಈ ಗುಂಟೂರು 400 ಚೀಲ ಬೆಳೆದ್ರೆ ನಾವು ಬೇಕಿದ್ದರು ಮಾರಂತಂದೀವಿ, ಮಾರಲಿಲ್ಲ. 3 ದಿನಕ್ಕೆ ಒಮ್ಮೆಲ್ಗೆ ಅದು 18,000 ಹೋಗಿ ಈಗ 10,000 ಆಗಿದೆ. ಇನ್ನೂ ಕಡಿಮೆ ಆಗ್ತಂತ ಹೇಳ್ತಾರೆ. ಪರಿಸ್ಥಿತಿ ಗಂಭೀರ ಅದು. ರೈತರ ಪರಿಸ್ಥಿತಿ ಗಂಭೀರ ಅದು. ಸಾಕಷ್ಟು ಇಲ್ಲಿವರೆಗೆ ಎಷ್ಟೇ ಸರ್ಕಾರಗಳಿದ್ದರೂ ಕೂಡ ಸಾಧ್ಯವಾದಷ್ಟು ನೀರಾವರಿ ಮಾಡ್ತಕ್ಕಂಥ ಕೆಲಸ ಆಗ್ಯದ, ಸಾಧ್ಯವಾದಷ್ಟು ಇವತ್ತು ವಿದ್ಯುತ್ ಕೊಡ್ತಕ್ಕಂಥ ಕೆಲಸ ಆಗ್ಯದ. ಆದರೆ ಇಲ್ಲಿವರೆಗೆ ಅವರು ಬೆಳೆದಂಥ ಬೆಳೆಗಳಿಗೆ ನಿಗದಿತವಾದಂಥ ಒಂದು ಬೆಲೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹೋರಾಟ ಸಂಘಟನೆ ಇಲ್ಲ. ಈಗ ಮೊನ್ನೆ 22 ದಿನ ಸ್ಟ್ರೈಕ್ ಬಂತರು, ಸರ್ಕಾರ ಮ್ಯಾಗ ಒತ್ತಡ ಬಿತ್ತು, ಎಲ್ಲರ ಮ್ಯಾಗ ಒತ್ತಡ ಆಯಿತು. ಈಗೆಲ್ಲ ಹೇಳಿದ್ರು ನಮ್ಮ ನಾಗರತ್ನ ಒಟ್ಟು. ಯಾಕಂದರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅವ್ರು ಇರ್ತಾರೆ, ಅವ್ರು ಹೇಳಿದಂಗೆ ಕೇಳಬೇಕಾಗ್ತದೆ. ಎಲೆಕ್ಷನ್ ದುಡ್ಡು ಬೇಕಲ್ಲ, ನೀವು ಕೊಡ್ತೀರೇನು? ಯಾರು ಬೆಳಿತೀರಿ, ನೀವು ಅನ್ನ ಕೊಡ್ತೀರಿ. ಒಂದಿನ ಸ್ಟ್ರೈಕ್, 1 ವರ್ಷ ಸ್ಟ್ರೈಕ್ ಮಾಡೋಷ್ಟು ಇದಿಲ್ಲ, ಶಕ್ತಿ ಇಲ್ಲ ನಮ್ಮಲ್ಲಿ. 1 ವರ್ಷ ಸ್ಟ್ರೈಕ್ ಮಾಡೋಷ್ಟು ಶಕ್ತಿ ಅದು. 1 ವರ್ಷ ಸ್ಟ್ರೈಕ್ ಮಾಡ್ರೆ ನೋಡಮ್ಮ ತಾವೇ, ನೀವು ಏನಂತೀರಿ ಕೇಳ್ತಾರದು. ಈಗ 22 ದಿನ ಸ್ಟ್ರೈಕ್ ಮಾಡಿದ್ರೆ ಕೇಳಿದ್ರಲ್ಲ. ಪರಿಸ್ಥಿತಿ ಗಂಭೀರ ಅದು. ಹೇಳಿದ್ರೆ ಗುಡಿಗಳಿಂದ ಓಟ್ ತಗೊಂತಂದ್ರೆ ನಾವು ಗುಡಿಗಳು ಕಟ್ಸ್ಲಿಕ್ಕೆ ಓಟ್ ಹಾಕಲ್ರಮ್ಮ. ಒಂದು ಊರ್ದು ಹೇಳ್ತೀನಿ, ಫತೇಪುರ್ದೇ ಹೇಳ್ತೀನಿ. ಅವೆಲ್ಲ ಕೆಲಸ ಮಾಡಿದ್ವಿ, 1-2 ಮಾಡಿದ್ವಿ, ಓಟ್ ಬರಲಿಲ್ಲ. ಯಾಕಂತ ಏನ್ರಿ ನೀರು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ, ನಮ್ಮ ಗುಡಿನೇ ಕಟ್ಟಿಲ್ಲ. ನೆಕ್ಸ್ಟ್ ಇಯರ್ ಏನು ಮಾಡಿದ್ವಿ, ಸಾಲಿ ಇರಲಿಲ್ಲ, ಸಾಲಿ ಮಾಡಿದ್ವಿ. ರಸ್ತೆ ಇರಲಿಲ್ಲ, 2 ರಸ್ತೆ ಮಾಡಿದ್ವಿ. ಕುಡಿಯೋ ನೀರಿಲ್ಲ, ಓವರ್ ಟ್ಯಾಂಕ್ ಮತ್ತು ಕುಡಿಯೋ ನೀರು ಕೊಟ್ಟಿವಿ, ಎಲ್ಲ ಕೊಟ್ಟಿವಿ. ಎಲೆಕ್ಷನ್ದಾಗ ಓಟ್ ಹಾಕ್ಲಿ. ಯಾಕ್ರಿ ನಾವು ಗುಡಿನೇ ಹೇಳಿದ್ವಿ, ಗುಡಿನೇ ಮಾಡಲಿಲ್ಲ ಅಂದು. ಯಾರು ನಮಗೆ ಸಾಲಿ ಕಟ್ರು ಅಂತ ಯಾರೋ ನಂಬಲ್ಲಿ ಬರೋಲ್ಲ. ಮಾಸ್ತರ್ ಇಲ್ಲರಿ, ಮಾಸ್ತರ್ ಕೊಡೋಂತ ಬರೋಲ್ಲ. ನಮ್ಮ ಊರಾಗ ರಸ್ತೆ ಇಲ್ಲರಿ ಅಂತ ಬರೋಲ್ಲ. ನೀರು ಕೊಡ್ರಿ ಅಂತ ಯಾರು ಬರೋಲ್ಲ. ನಮ್ಮಲ್ಲಿ ದಿನಕ್ಕೆ 100 ಮಂದಿದಾಗ 90 ಮಂದಿಗೆ ನಮ್ಮ ಊರಿಗೆ ಗುಡಿ ಕಟ್ರಂತೆ ಬರ್ತಾರೆ. ಗುಡಿ ಕಟ್ಲಿಕ್ಕೆ ಓಟ್ ಹಾಕಲ್ಲ. ಪರಿಸ್ಥಿತಿ ಆಗ್ತಾರೆ. ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ಸ್ವಲ್ಪ ನೀರಾವರಿ ಆದ ನಮ್ಮ ಗುಣ ಪುಣ್ಯ. ಇವತ್ತು 519ರಿಂದ 524ವರೆಗೆ ನಾವು ಹೈಟ್ ಮಾಡಿದರೆ ಇನ್ನೂ ಹೆಚ್ಚಿನ ನೀರಿನ ಪ್ರಮಾಣ ನಮ್ಮ ಬಳಕೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿ ವರ್ಷ ಅದು ಏರ್ಕೊಂತ ಹೊಂಟದು. ಇವತ್ತೇನು ತೀರ್ಪು ಕೊಟ್ಟದ, ತೀರ್ಪು ದಿನ ಆರ್ಡ್ರ್ ಬಂದಿಲ್ಲ, ಅದು ಬರಲಾರ್ದೆ ನಾವೇನು ಮಾಡ್ಲಿಕ್ಕಾಗಲ್ಲ. ಆದರೆ ಸುಮಾರು 10 ವರ್ಷದಿಂದ ನಮ್ಗೆ 50,000 ಕೋಟಿ ಬೇಕಾಗಿತ್ತು. ಈಗ ಲೆಕ್ಕ ಹಾಕಿದ್ರೆ 1,00,000 ಕೋಟಿ ಬೇಕಾಗ್ಯದ. ನಾವು ಅಣೆಕಟ್ಟು ಏರಿಸ್ಬೇಕು. ಅದೇನು ನೀರು ನಿಂದಿರ್ತಾವೆ, ಏನು ಮುಳುಗಡೆ ಆಗ್ತಾವೆ ಕೊಡ್ಬೇಕಾದ್ರೆ ಪರಿಸ್ಥಿತಿ ಅದು ಭಾಳ ಕಷ್ಟ ಅದು. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಇವತ್ತು ಸಂಘಟಿತ, ಇವತ್ತು ಯಾವುದೇ ಸರ್ಕಾರ ಬಂದರೂ ಸಾಯರಿಗೆ ಹನಿ ನೀರು ಹಾಕಿದಂಗೆ. ಈಗ ಬಡ್ಡಿ ಮನ್ನಾ ಮಾಡಿದ್ವಿ. ಸಾಲ ಯಾವಾಗ ಮನ್ನಾ ಮಾಡ್ತಾರೆ? ಈಗ ಚೆನ್ನಪ್ಪ ಆನೆಗುಂದಿ ಹೇಳಿದ್ರು.
ಸುಮಾರು 9 ಲಕ್ಷಕ್ಕಿಂತ ಹೆಚ್ಚು ಕೋಟಿ ಸಾಲ ಇಂಡಸ್ಟ್ರೀಸ್ ಮನ್ನಾ ಮಾಡಿದ್ದಾರೆ. ಯಾಕಂದ್ರೆ ಅವರೇ ಸರ್ಕಾರ ನಡೆಸೋರು. ದೊಡ್ಡ ದೊಡ್ಡ ಗುತ್ತಿಗೆದಾರ ಇರ್ಬೋದು, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಸರ್ಕಾರ ನಡೆಸೋದು ಅವರೇ ನಡೆಸ್ತಾರೆ. ಅವ್ರ ಮಾತೇ ಕೇಳಬೇಕಾಗ್ತದೆ. ಯಾಕಂದ್ರೆ ಎಲೆಕ್ಷನ್ದಾಗ ಕೋಟಿಗಟ್ಟಲೆ ಬಗ್ಗೆ ಫಂಡ್ ಮಾಡೋರು ಅವರೇ ದೊಡ್ಡ ದೊಡ್ಡ ಪಾರ್ಟಿಗಳಿಗೆ. ಮತ್ತು ಅವ್ರ ಮಾತು ಕೇಳಲಿಕ್ಕೆ ಕೊಡ್ತಾರೆ, ಯಾರು ಕೊಡ್ತಾರೆ? ಅದಕ್ಕಾಗಿ ಇವತ್ತು ಎಲ್ಲಿವರೆಗೆ ರೈತ ಬೆಳೆದಂಥ ಬೆಳೆಗೆ ನಿರ್ದಿಷ್ಟವಾದಂಥ ಈ 2 ತಿಂಗಳಾದ್ಮೇಲೆ ನಾನು ಬೆಳೀತಾವಪ್ಪ, ನಾನು ಈ ರೇಟಿಗೆ ಮಾರ್ತಂಬತಕ್ಕಂಥದ್ದು ಏನು ರೇಟ್ ಫಿಕ್ಸ್ ಆಗಲ್ಲ, ಅಲ್ಲಿವರೆಗೆ ಏನಾಗಲ್ಲ. ಬೆಂಬಲ ಬೆಲೆ ಹಂಗೆ ಅವ. ಬೆಂಬಲ ಬೆಲೆ ಹೆಂಗವ ಅಂತಂದ್ರೆ ರಾಶಿ ನಡೆದಿರ್ತದೆ. ಅವಾಗ ನಾವು ರಿಜಿಸ್ಟ್ರೇಷನ್ ಚಾಲೂ ಮಾಡ್ತೀವಿ. 1 ತಿಂಗಳು ಬೇಕು ರಿಜಿಸ್ಟ್ರೇಷನ್ಗೆ. 1 ತಿಂಗಳಾದ್ಮೇಲೆ ಆವಾಗ ನೀವು ಕೊಡ್ಬೇಕಾಟತ್ತಿಗೆ 90% ಮಂದಿ ಮಾರಾಟ ಆಗಿ. ಯಾಕಂದ್ರೆ ಇಲ್ಲಿ ಕುಂತಿರ್ತಾರೆ ಸಾಲ ಕೊಟ್ಟರು. ಅವ್ರು ಪಾಣಿ ತೊಗೊಂಡು ಶ್ರೀಮಂತರ ಮಾಲ್ ತೊಗೊಂಡಿರ್ತಾರೆ, ಅವ್ರು ಕೊಡ್ತಾರೆ ಅವ್ರಿಗೆ. ಪರಿಸ್ಥಿತಿ ಇದೆ ಅದು ಇವತ್ತು. ಎಷ್ಟೇ ಭಾಳ ಕಷ್ಟ ಅದು ಇವತ್ತು, ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಹೌದು, ಹೇಳಿದ್ರು ಯಾರೂ ಹೆಣ್ಣು ಕೊಡಲ್ಲ ರೈತನ ಮಕ್ಕಳಿಗೆ. ನನ್ನ ಮೇಲೆ ಭಾಳಷ್ಟು ಮಂದಿ ಬರ್ತಾರೆ ಓದ್ಕೊಂಡವ್ರು. ಅನುಕೂಲಿಸ್ತಿದ್ದಾಗ ಕೇಳ್ತೀನಿ, ಅನುಕೂಲ ಎಷ್ಟು ಎಕರೆ ಅದು? 50-60 ಎಕರೆ ಆದರೆ ಸ್ವಲ್ಪ ಅನುಕೂಲ. ಸ್ವಲ್ಪ ನೌಕರಿ ಕೊಡಿಸ್ರಿ ಫ್ಯಾಕ್ಟ್ರಿದಾಗ ಅಂತ ಬರ್ತಾರೆ ನನಗೆ ಇಂಜಿನಿಯರ್ಗಳು. ನಾನು ಹುಚ್ಚ ಯಾಕೆ ಹೋಗ್ತಾರಲ್ಲಿ? ಮುಂಜಾನೆ 6ಕ್ಕೆ ತಯಾರಾಗ್ಬೇಕು, ಎದ್ದೇಳ್ಬೇಕು, ಹೋಗ್ಬೇಕು. 7 ತನಕ ನೀವು ಸ್ನಾನ ಮಾಡಿ ನಾಷ್ಟ ಮಾಡಿ ಹೋಗ್ಬೇಕು. 8ಕ್ಕೆ ಅಲ್ಲಿ ದುಡಿಬೇಕು. 6ಕ್ಕೆ ನಿಮಗೆ ಬಿಡ್ತಾರೆ. ಮತ್ತು 9ಕ್ಕೆ ಮನೆಗೆ ಬಂದು ಮಕ್ಕಬೇಕು. 25,000 ಪಗಾರ ಕೊಡ್ತಾರೆ ನಿಮ್ಗೆ. ತಿಂಗಳು ಮುಗಿಯೋದಕ್ಕೆ ಮನೆಗೆ ಫೋನ್ ಮಾಡೋಕೆ ಒಂದು 10,000 ಕೊಡ್ರಿ ಅಂತಂದು. 25,000 ಅಂದ್ರೆ 3 ಲಕ್ಷ ಒಂದು ವರ್ಷಕ್ಕೆ. ಮುಂಜಾನೆ 6ರಿಂದ ಸಂಜೆ 6ಕ್ಕೆ ಹೊಲ ಮಾಡಿರಿ. ಜಸ್ಟ್ ಈಗೆಲ್ಲ ಸಾಕಷ್ಟು ಆರ್ಟಿಕಲ್ಚರು, ಸೆರಿಕಲ್ಚರು, ಸಾಕಷ್ಟು ಮಾರ್ಕೆಟಿಂಗ್ ನೀವು ಓದೋರಿ. ನಿಮ್ಮ ಲ್ಯಾಪ್ಟಾಪ್ದಾಗ, ನಿಮ್ಮ ಮೊಬೈಲ್ದಾಗ ಮಾರ್ಕೆಟಿಂಗ್ ಆಗಲಿ, ಏನೇನಾಗಲಿ ಎಲ್ಲ ಸಿಗ್ತದೆ. ಸ್ವಲ್ಪ ಮಾಡಿರಿ, ನೀವು ರಾಜರಿದ್ದಂಗೆ ಇರ್ತೀರ ಅಂತ ಹೇಳ್ತು. ಯಾಕೆ 10 ವರ್ಷದಿಂದ ಸಾಫ್ಟ್ವೇರ್ ಇಂಜಿನಿಯರ್ 1 ಲಕ್ಷ, 2 ಲಕ್ಷ ಪಗಾರ ಇತ್ತು. ಈಗ 25,000 ಆಗ್ಯದ. ಅದು 25,000 ಇದ್ರೂ ಹೆಣ್ಣು ಕೊಡ್ತಾರೆ. ಈಗ 50 ಎಕರೆ ಇದ್ರೆ ಯಾರು ಕೊಡಲ್ಲ. ಏನು ಮಾಡ್ತಾನೆ? 50 ಎಕರೆ ಆದಂದ್ರೂ ಕೊಡಲ್ಲ. ನೌಕರಿಯಿಂದ 50 ಎಕರೆ ಆದಂದ್ರೂ ಕೊಡ್ತಾರೆ. ಅದಕ್ಕಾಗಿ ಪರಿಸ್ಥಿತಿ ಇವತ್ತು ಗಂಭೀರ ಅದು. ಇವತ್ತು ಏನು ಮಾಡಿದ್ರೆ ಹಿಂಗೆ ಇದ್ರೆ ಏನು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಇದೇನು ನಮ್ಮ ಸ್ವಾತಂತ್ರ್ಯ ಸಿಗ್ತಕ್ಕಂಥ ಪಡಿತಕ್ಕಂಥ ಸಂದರ್ಭದಲ್ಲಿ ಏನು ಹೋರಾಟಗಳಾದವು, ಆ ರೀತಿ ಹೋರಾಟ ಆದಾಗ ಮಾತ್ರ ಇವತ್ತು ರೈತರಿಗೆ ನಿಗದಿತವಾದಂಥ ಬೆಲೆ ಇವತ್ತು ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಕಡ್ಡೆಬ್ಬಿಗೆ ಒಂದು ಬೆಲೆ ಅದು ಫಿಕ್ಸ್ಡ್ ಅದು ನೀವೇನು ಕಡಿಮೆ ಮಾಡಿದ್ರೆ ಕಡಿಮೆ ಮಾಡಲ್ಲ. ಎಲ್ಲದಕ್ಕೆ ಬೆಲೆ ಅವ. ಬಟ್ ನೀವು ಬೆಳೆದಂಥ ಬೆಳೆಗೆ ಯಾವಾಗ ಬೆಲೆ ಇಲ್ಲ. ನೀವು ಬೆಳೆದಂಥ ಬೆಳೆಗೆ ಮತ್ತು ಅವು ಬೇರೆ ಕಡೆ ಹೋದವು ಅಂದ್ರೆ, ಮಾರ್ಕೆಟ್ಗೆ ಹೋದವು ಅಂದ್ರೆ ಅದು ಡಬಲ್ ಬೆಲೆಗಳು. ಹೌದಿಲ್ಲ? ಶೇಂಗದ ಕಾಳು ಎಷ್ಟು? 120 ರೂಪಾಯಿ ಕಿಲೋ ಕಾಳು. ಮತ್ತು ಎಷ್ಟಕ್ಕೆ ಮಾರ್ತೀರಿ ಶೇಂಗಾ? ಕಾಯಿಪಲ್ಯ ಪರಿಸ್ಥಿತಿ ಏನದು? ಬೆಳೆದ ಒಂದು ಬುಟ್ಟಿಗಟ್ಟಲೆ 20 ರೂಪಾಯಿ ಕೊಡ್ತಾನೆ, ಅವ್ರು ಬಂದು ಇಲ್ಲಿ 40 ರೂಪಾಯಿ ಕಿಲೋ ಮಾರ್ತಾರೆ. ಇಲ್ಲ, ಪರಿಸ್ಥಿತಿ ಗಂಭೀರ. ಅದು ಯಾರು ಏನು ಹೇಳೋಕ್ಕಾಗಲ್ಲ. ಬಟ್ ಇದು ಸರ್ಕಾರಗಳು ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕಾಗ್ತದೆ. ಹೇಳಿದ್ರಿ ಇವತ್ತು ವಿದ್ಯುತ್ ಶಕ್ತಿ ಈಗೇನದು? ಈಗ 9 ರೂಪಾಯಿ ಚಿಲ್ಲರ್ ಮೊದಲಿಂದ ಅಗ್ರಿಮೆಂಟ್ ಮಾಡಿ ತೊಗೊಂಡಾರ. ಈಗ 2 ರೂಪಾಯಿ 70 ಪೈಸೆ 80 ಪೈಸೆಗೆ ಸಿಗ್ತದೆ. 30 ವರ್ಷ ಅದು. ಮತ್ತು ಯಾರು ದೊಡ್ಡವ್ರು ಸಣ್ಣವ್ರು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾರೂ ಕೂಡ ಸ್ವಂತ ಮಾಡ್ಬೇಕನ್ನೋ ಬರಲ್ಲ. ಈಗ ನಾನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅದ. ಈಗ 8 ತಿಂಗಳಾಯ್ತು ನಮ್ಮ ಮಂತ್ರಿ ಒಬ್ಬರೇ ನಮ್ಮ ಭಾಗದಾಗ. ಸ್ವಲ್ಪ ನಾವು ಒಂದು ಸಣ್ಣದು ಏನರೇ ಫ್ಯಾಕ್ಟ್ರಿ ಹಾಕ್ಬೇಕಂತ ಮಾಡೀನಿ. ನನಗೆ ಏನರೇ ನಿಮ್ಮ ಇಲ್ಲಿಂದ ಏನರೇ ಮಾಹಿತಿ ಕೊಡ್ರಿ, ನಿಮ್ಮ ಕಡೆಯಿಂದ ಏನು ಸಹಾಯ ಮಾಡ್ತದೆ. ಒಬ್ಬರು ಬಂದಿಲ್ಲ. ಬೆಂಗಳೂರದವ್ರು ಬರ್ತಾರೆ, ಮೈಸೂರದವ್ರು ಬರ್ತಾರೆ, ತುಮಕೂರದವ್ರು ಬರ್ತಾರೆ, ಹುಬ್ಬಳ್ಳಿ ಧಾರವಾಡದವ್ರು ಬರ್ತಾರೆ, ಬೆಳಗಾವಿದವ್ರು ಬರ್ತಾರೆ, ಎಲ್ಲ ಬರ್ತಾರೆ. ನಮ್ಮ ಭಾಗದವ್ರು ಒಬ್ಬರು ಬಂದಿಲ್ಲ ಇಲ್ಲಿ ತನಕ. ಇವತ್ತಿಗೆ ಏನಾಗಿದೆ? ಅನಿವಾರ್ಯ ಕೃಷಿ ಜೊತೆ ಒಂದು ಏನರೇ ಉದ್ಯೋಗ ಇದ್ದರೆ ನಾವು ಬದುಕ್ತೀವಿ ಎಂಬ ಸಾಧ್ಯ ಅದು. ಬರೀ ಕೃಷಿ ಮ್ಯಾಗ ಬದುಕ್ತೀವಿ ಎಂಬ ಧೈರ್ಯ ಯಾರಿಗಿಲ್ಲ. ಇವತ್ತೆಲ್ಲ ಕೂಡ ಇವತ್ತು ಯಾಕಿದಾಗ್ಲಕ್ಕೈತದ? ಅಸಂಘಟಿತರಾಗಿದೆ. ಒಂದು ಫ್ಯಾಕ್ಟ್ರಿ ನಡೀತದೆ, ಇನ್ನು ವರ್ಕರ್ ಸ್ಟ್ರೈಕ್ ಮಾಡಿದ್ರೆ ಜಕ್ಕಸ್ ಬೊಗ್ತಾರೆ. ಅವ್ರು ಹೇಳಿದ ಕೇಳಕ್ಕೆಲ್ಲ ಕೇಳ್ತಾರೆ. ಆದರೆ ಇಲ್ಲಿ ಸ್ಟ್ರೈಕ್ ಯಾರು ಮಾಡ್ಬೇಕು?
ಯಾಕಂದ್ರೆ ನಾವೆಲ್ಲ ಬ್ಯುಸಿ ಇವಿ. ನಮ್ಮ ಅಪ್ಪದಾರ ಮಾಡ್ತಗೋ ಹೊಲ ಅವ ಮಾಡ್ತಾನೆ ಮಾಡಿ ನನಗೆ ನಾನು ನೌಕರಿ ಮಾಡ್ಕೊಂತೀನಿ ಅಂತ ನಾವು ಅಂತೀವಿ. ಯಾರು ಹೋಗ್ತೀವಿ ಅನ್ನೋ ಹೋಗಲ್ಲ. ನಮ್ಮ ಮಗನವ್ರು ಹೇಳಿದ್ರಲ್ಲ, ಬರೀ ಕುಂತು ಕೇಳೋದೇ ಆಗ್ತೀವಿ. ಅದಕ್ಕಾಗಿ ಇವತ್ತು ಭಾಳ ಪರಿಸ್ಥಿತಿ ಗಂಭೀರ ಅದು. ಇವತ್ತು ರೈತ ಸಂಘಟನೆಗಳು ಸಾಕಷ್ಟು ತಮ್ಮದೇ ಆದಂಥ ರೀತಿಯಲ್ಲಿ ಹೋರಾಟ ಮಾಡ್ಕೊಂಡು ಬಂದವ. ಸ್ವಲ್ಪ ಮಟ್ಟಿಗೆ ಸಮಾಧಾನಕರ ಬಹುಮಾನ ಇದ್ದಂಗೆ ಸ್ವಲ್ಪ ಕೊಂಕಳು ಖುಷಿ ಸರ್ಕಾರಗಳು ಮಾಡ್ಲಕ್ಕೈತೆ. ಒಪ್ಪತ್ತು ಊಟನೇ ಇಲ್ಲ, ಸಾಯೋರಿಗೆ ಒಂದು ಹನಿ ನೀರು ಹಾಕಿದಂಗೆ, ಈಗ ಸಾಯಬೇಡ ಮುಂದೆ ಸಾಯ ಅಂತಕ್ಕಂಥ ರೀತಿಯಲ್ಲಿ ಯಾವ ಏನಿರಲಿ ಇವತ್ತು ದೊಡ್ಡ ಪ್ರಮಾಣದ ಹೋರಾಟ ಎಲ್ಲರೂ ಕೈ ಜೋಡಿಸ್ಬೇಕಾಗ್ತದೆ. ಯಾಕಂದರೆ ಇವತ್ತು ಮಾಧ್ಯಮಗಳನ್ನ ನಿಮ್ಗೆ ಯಾರು ಸಪೋರ್ಟ್ ಮಾಡಲ್ಲ. ನಾದೇ ಅಂದೆ ಟಿ ವಿದವ್ರಿಗೆ ಒಂದು ಆಕಳು ಎಮ್ಮೆ ಆಕಳು ಕಚ್ಚಾಡಿದು ಅಂತ ಬ್ರೇಕಿಂಗ್ ನ್ಯೂಸ್. ಜೀಪ್ ಹೋಗಿ ಗೊತ್ತಿ ಎಮ್ಮೆಗೆ ಜೀಪ್ನಾಗ ಬಿದ್ದು ಸತ್ರ ಅನ್ನೋದು ಬ್ರೇಕಿಂಗ್ ನ್ಯೂಸ್. ಹಿರೇವನವನು ಒಂದು ಅರ್ಧ ತಾಸು ಎಲ್ಲ ಚಾನಲ್ದವ್ರು ರೈತರ ಬಗ್ಗೆ ಪೆನಲ್ ಡಿಸ್ಕಷನ್ ಆಗಲಿ ಏನೇ ಆಗಲಿ ಇವತ್ತು ಮಾಡ್ರಿ ಅಂತಂದ್ರೆ ಯಾರು ಒಬ್ಬರು ಮಾಡಲ್ಲ. 10 ನಿಮಿಷ ಮಾಡಲ್ಲ ಯಾವ ಟಿ ವಿದವ್ರು. ಮಾಡ್ತಾರೆ ಏನರೇ ಉಲ್ಟಾ ಹಾಕಿಬಿಡ್ತಾರೆ. ಮೊನ್ನೆ ನನಗೆ ಕೇಳಿದ್ರು, ಏನು ರೀ ರಾಮ ಮಂದಿರ ಕಟ್ಟಿರಲ್ಲ ಏನು ಚಲೋ ಆಗ್ಯದ ತಗೋಪ್ಪ, ಅದೇನು ತಪ್ಪಾಗ್ಯದ, ಹೋಗ್ತೀರಿ ಏನ್ರಿ ಅಂತ. ಈಗ ಹೋಗೋದಾಗಲ್ಲ, ನಾವು ಹೋಗ್ತೇವಪ್ಪ ಸಣ್ಣರಾಗ್ಲಿಂದ ಗುಡಿ ಗಂಡವ್ರು ತಿರುಗಾಡೋದು ಮಾಡ್ಕೊಂತ ಬಂದೀವಿ, ಮುಂದೆ ಹೋಗ್ತೀವಿ ಅಂತ. ಏನು ರೀ 75 ವರ್ಷ ನೀವು ಕಾಂಗ್ರೆಸ್ದವ್ರು ಕಟ್ಟಲಿಲ್ಲ, ಅವ್ರು ಕಟ್ಟ್ಯಾರ ಅಂತ. ನೀವೇನು ಮಾಡಲಿಲ್ಲ. ಇಲ್ಲಪ್ಪ ನಾವು ಮಾಡಿಲ್ಲ, ಗುಡಿ ಏನು ಕಟ್ಟಿಲ್ಲ, ಹುಡುಗರಿಗೆ ಸಾಲಿಗೆ ಮಾಡೀವಿ, ದವಾಖಾನೆ ಮಾಡೀವಿ, ನೀರಾವರಿ ಮಾಡೀವಿ, ಇಂಡಸ್ಟ್ರಿ ಮಾಡೀವಿ, ಉದ್ಯೋಗ ಕೊಟ್ಟಿವಿ, ಇಷ್ಟೇ ನಾವು ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಏನಂತ ಹಾಕಿದ್ರೆ ವಿವಾದಾತ್ಮಕ ಹೇಳಿಕೆ. ಅದು ಯಾರೋ ನಮ್ಮದೊಂದು ವೀಡಿಯೋ ಮಾಡಿ ಹಾಕ್ಯಾರ, ಅದು ಗೊತ್ತೈತೆ ಎಲ್ಲರೂ ಚಲೋ ಮಾತಾಡ್ರಂತಂದು. ಟಿ ವಿಗಳ್ನ ಎಲ್ಲ ದಾರಿ ಬಿಟ್ರಿ ಈಗ ಎಲ್ಲ ಅವರು. ಯಾಕಂದ್ರೆ ರೈತರ ಬಗ್ಗೆ ಎಲ್ಲರೂ ಕೇಳಿರಿ ನೋಡಿರಿ, ಬರಗಾಲ ಬಿತ್ತು, 223 ತಾಲೂಕು ಬರಗಾಳಿದು. ಹಾಕ್ರಪ್ಪ ಪೆನಲ್ ಡಿಸ್ಕಷನ್ ಮಾಡಿರಿ, ರಾಜ್ಯ ಸರ್ಕಾರಕ್ಕೂ ಬೇಯಿಸ್ರಿ, ಕೇಂದ್ರ ಸರ್ಕಾರಕ್ಕೂ ಬೇಯಿರಿ, ಹಾಕಿರಿ ಎಂದರೆ ಹಾಕಿದ್ರ ಏನೂ ಹಾಕಿಲ್ಲ. ರಾಮ ಮಂದಿರ ಬಗ್ಗೆ 8-10 ದಿನ ತೋರಿಸಿದ್ರು. ಈಗ ಯಾರೋ ಹೇಳಿದ್ರಲ್ಲ, ಈ ವಿಶ್ವರಾಜ ಹೇಳಿದ್ರು, ಕಟ್ಟತಾನ ಒಳಗೆ ಕಟ್ಟಿಲ್ಲರು ಹೊರಗೆ, ಅದ್ರ ಸಮೀಪ ಬರಲಾರ್ದವ್ರು ಈಗ ಒಳಗಾರ, ಪೂಜೆ ಆದ್ಮೇಲೆ ಯಾರು ಒಳಗೆ ಯಾರು ಇಲ್ಲ. ಅದಕ್ಕಾಗಿ ಅದರಲ್ಲಿಂದ ಏನಿಲ್ಲ, ಅದರಲ್ಲಿಂದ ಅದಕ್ಕಂದೆ ನೋಡ್ರಿ, ಗುಡಿ ಕಟ್ಟೋದ್ರಲ್ಲಿಂದ ಯಾರು ಬಡವರು ಹೊಟ್ಟೆ ತುಂಬಲ್ಲ ಅಂತಂದು ಅದಕ್ಕೆ ಹಾಕಿದ್ರು ವಿವಾದಾತ್ಮಕ ಹೇಳಿಕೆ ದರ್ಶನ ಪೂರ್ವ. ಯಾಕೆ ಅಷ್ಟೇ ತೊಗೊಂಡ್ರೆ ಅಟ್ಟೆ ಉಳಿದ ಹಿಂದಿನ ಮುಂದೆ ಕಟ್. ಅದಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ತೋರಿಸ್ಬೇಕಾದ್ರೆ ಇವತ್ತು ಮಾಧ್ಯಮಗಳನ್ನ ಮುಂದೆ ಬರಬೇಕಾಗ್ತದೆ. ಅವು ಯಾಕೆ ಬರೋಂಗಲೋ ಗೊತ್ತಿಲ್ಲ. ಈ ರೈತರು ಹೋರಾಟ ಮಾಡ್ತಾರೆ, ಎಲ್ಲಿ ಹಾಕಿದ್ ಕೇಳಿರ ನೀವು? ಎಲ್ಲಿ ಹಾಕಲ್ಲ. ಯಾಕಂದ್ರೆ ಹಾಕೋದ್ರಲ್ಲಿಂದ ಜನರ ಜಾಗೃತಿ ಆಗ್ತಾರೆ. ಜನರಿಗೆ ಗೊತ್ತಾಗಬೇಕಲ್ಲ, ಇಂತಿಂತಲ್ಲಿ ಇಂಥ ಮುಖಂಡರು ಇಂಥ ಹೋರಾಟ ಮಾಡ್ಲಕ್ಕೈತಾರೆ, ಇದ್ರ ಸಲ ಹೋರಾಟ ಮಾಡ್ಲಕ್ಕೈತಾರೆ. ಅವ್ರು ಯಾರು ಏನು ಹಾಕಲ್ಲ, ಏನು ಬಾತಿಗೆ ಬರಲಾರ್ದು ಹಾಕಿಬಿಡ್ತಾರೆ ಟಿ ವಿದಾಗ. ಅದೇ ತೋರಿಸ್ತಾರೆ. ಯಾರು ಆಗ್ತಾರೆ ಮುಖ್ಯಮಂತ್ರಿ? ಇಡೀ ಮುಖ್ಯಮಂತ್ರಿ ಆಗೋದ್ರಿಂದ ಏನದ? ಯಾರೇ ಒಬ್ಬರು ಆಗಿರ್ತಾರೆ. ನಿಂಬಲ್ಲಿ ಇವ್ರು ಇರ್ತಾರೆ ಅಂದರೆ ಚೇಂಜ್ ಆಗ್ತಾರೆ ಅಂತ ಏನು ಇಶ್ಯೂವೇ ಅಲ್ಲ, ಇಂಥವು ಕೇಳ್ತಾರೆ. ಕೇಳ್ಬೇಕು, ಏನು ರೀ ನೀವು ರೈತರ ಸಲುವಾಗಿ ಏನು ಮಾಡ್ಲಕ್ಕೈತೀರಿ ಅಂತ ಕೇಳ್ತಾರೆ? ಏನು ಕೇಳಲ್ಲ. ಕೂಲಿ ಕಾರ್ಮಿಕರು ಇವತ್ತು ಗೋಳೆ ಹೋಗ್ಲಕ್ಕೈತಾರೆ, ಏನು ಮಾಡ್ಲಕ್ಕೈತಾರೆ ನಿಮ್ಮ ಸರ್ಕಾರ ಅಂತ ಕೇಳ್ತಾನೆ. ಚೆನ್ನಪ್ಪಾನೆಗೊಂದು ಹೇಳಿ, ನಿನ್ನೆ ನಾವು ಮೀಟಿಂಗ್ ಮಾಡಿದ್ವಿ. ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಮಾಡಿರ್ತಕ್ಕಂಥದ್ದು ಅದೇ ಉದ್ದೇಶ. ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರು ಬೇರೆ ಕಡೆ ಹೋಗ್ಬಾರ್ದಂತ. ಸುಮಾರು 2,70,000 ಕಾರ್ಡ್ಗಳವ. ಅದ್ರಾಗ 1,06,000 ಕಾರ್ಡ್ಗಳು ಇನ್ಎಫೆಕ್ಟಿವ್ ಅವ. ಅಂದ್ರೆ ಅವ್ರ ಹೆಸರ ಮೇಲೆ ಕೆಲಸನೇ ಆಗಿಲ್ಲ. ನಾವು ಅದೇ ಹೇಳಿದ್ವಿ, ಇವತ್ತು ಯಾರ್ಯಾರು ಗೂಳೆ ಹೋಗ್ತಕ್ಕಂಥ ಕುಟುಂಬಗಳವ ಅಂಥವು ಗುರುತಿಸ್ರಿ, ಅವ್ರಿಗೆ ಉದ್ಯೋಗ ಖಾತ್ರಿ ಕಾರ್ಡ್ ಅದು ಇಲ್ಲಿ ನೋಡ್ರಿ, ಇದ್ದು ಅಂದ್ರೆ ಅವ್ರ ಕಾರ್ಡಿನ ಮ್ಯಾಗ ಅವ್ರು ಕೆಲಸ ಮಾಡ್ಲಕ್ಕತ್ರಿ ಇಲ್ಲಿ ನೋಡ್ರಿ, ಇಲ್ಕರ ಅವರಿಗೆ ಗ್ರಾಮ ಪಂಚಾಯತಿ ಮುಖಾಂತರ ಅವ್ರಿಗೆ ಕೆಲಸ ಕೊಡ್ರಿ ಅಂತೇಳಿ. ಅದನ್ನು NREGನು ಕೆಲವೊಂದು ಮಂದಿ ಗೊತ್ತನೇ ತೊಗೊಂಡ್ಬಿಟ್ರು. ಕಾರ್ಡ್ ಇಟ್ಕೊಂತ ನನ್ನಂತರ ಒಂದು 50 ಕಾರ್ಡ್ ಇಟ್ಕೊತೀನಿ, ಆಯ್ತು ಗ್ರಾಮ ಪಂಚಾಯತ್ ಮೆಂಬರ ಒಂದು ಕೆಲಸ ಹಾಕ್ತೀನಿ, ಮಾಡಿಸ್ಕೊತೀನಿ, ಬಿಲ್ ತೊಗೊತೀನಿ, ಅವ್ರಿಗೆ ಒಂದು 2,000 ಕೊಟ್ಬಿಡ್ತೀನಿ. ಸಿಸ್ಟಮ್ ಎಲ್ಲ ಚಲೋ. ಇವತ್ತು ಕರೆಕ್ಟಾಗಿ ಯಾರೂ ಉಪಯೋಗ ಮಾಡ್ತಕ್ಕಂಥದ್ದಿಲ್ಲ. ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು ನಾವು
ನಿಯತ್ತಲಿಂದ ಪ್ರಾಮಾಣಿಕಲಿಂದ ಕೆಲಸ ಮಾಡಿದ್ರೆ ಇವತ್ತು ರಾಮರಾಜ್ಯ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರೇ ಕನಸಿನ ಮಾತು, ಅದರೇ ಅಸಾಧ್ಯದ ಮಾತು ಕಾಣುತ್ತವೆ ನಮಗೆ. ಯಾಕಂದ್ರೆ ಏನೇ ಒಂದು ಸಣ್ಣ ಕೆಲಸ ಅದನ್ನು ತಹಸೀಲ್ ಆಫೀಸ್ ಆಗಲಿ ಅದರ ಓಡಾಡಿ 10 ಸರ್ತಿ ಏನಿರಲ್ಲ, ಕೊಂಡಿ ಹಾಕೋದ ಕೆಲಸ. ನಾವು 2 ಸರ್ತಿ ಹೇಳಿದಾಗ ಅವಾಗ ಮಾಡ್ತಾರೆ. ಯಾಕಂದ್ರೆ ಎಲ್ಲಿವರೆಗೆ ಜನಪ್ರತಿನಿಧಿ ಬರಬಾರ್ದು. ಏನ್ರಿ ಇಂಥ ಅಧಿಕಾರಿ ಕೆಲಸ ಹೇಳ್ರಿ ಅಂತ ಬಂದ್ರೆ ನಾವೆಲ್ಲರೂ ಯೂಸ್ಲೆಸ್ ಇದ್ದಂಗೆ. ಸೀದಾ ಅವ್ರ ಮೇಲೆ ಹೋಗಿ ಕೆಲಸ ಆಗ್ಲಕ್ಕೈತಂದ್ರೆ ಇವತ್ತು ಸರ್ಕಾರ ಸರಿಯಾಗಿ ನಡ್ಲಕ್ಕೈತದ ಎಂಬುದು ಭಾವನೆ ಬರ್ತದೆ. ಅದಕ್ಕಾಗಿ ಇವತ್ತು ಏನು ವಿಶೇಷ, ಇವತ್ತು ರೈತ ಸಂಘಟನೆಗಳು ಇವತ್ತು ಎಲ್ಲರೂ ಕೈ ಜೋಡಿಸ್ಬೇಕಾಗ್ತದೆ. ಪಾರ್ಟಿಗಳು ಇವ್ರಿಗೆ ಯಾರು ಅವ್ರಿಗೆ ಸಮೀಪ ಬರ್ಕೊಡಲ್ಲ. ಯಾಕಂದ್ರೆ ನಮಗೂ ಸಿದ್ಧಾಂತನೇ ಬೇರೆ ಇರ್ತವೆ. ಅವ್ರ ಸ್ಟ್ರೈಕಿಗೆ ನಾವು ಪಾರ್ಟಿದವ್ರು ಸಪೋರ್ಟ್ ಕೊಟ್ಟರೆ ನಮ್ಮದು ಗತಿ ಏನಂತ. ಅದಕ್ಕಾಗಿ ಈಗ ಓಟಿನ ರಾಜಕೀಯದಾಗ ಇವತ್ತು ಭಾಳಷ್ಟು ಪರಿಸ್ಥಿತಿ ಗಂಭೀರ ಅದೆಲ್ಲ. ಈಗ ನಾವು ಗುಡಿ ಕಟ್ಲಿಕ್ಕಂದ್ರೆ ನಮ್ಗೆ ಊರಾಗ ಓಟೇ ಹಾಕಲ್ಲ. ಇದೇನು ಕೇಳ್ತಾರೆ, ನಾಳೆಗೆ ರೋಡ್ ಮಾಡಿ ವಿಶ್ರಾಂತಿ ಅದು ಬಿಡ್ರಿ ಏನು ಅದು ಹೇಳಿದ್ದಲ್ಲ ಏನಾಯ್ತು ಅಂತ ಕೇಳ್ತಾರೆ. ಅಂದರೆ ನಿಮ್ಮದಲ್ಲ, ಜನರದ್ದು ಹೇಳ್ತಾರೆ. ನಾವು ಊರಾಗ ಹೇಳ್ತೀವಿ ಏನು ರೀ ರೋಡ್ ಮಾಡಿವಲ್ಲ, ಅದು ಬಿಡ್ರಿ ಅದು ಆಗ್ತದೆ ಸರ್ಕಾರದಿಂದ. ಗುಡಿ ಹೇಳಿದ್ದಲ್ರಿ, ನಮ್ಮ ಮರಿಯಮ್ಮ ಗುಡಿ, ಹನುಮಂದಿರ ಗುಡಿ ಮಾಡಲೇ ಇಲ್ಲ ನೀವು. ಎಲ್ಲರೂ ಅದೇ ಆಗ್ತದೆ, ಅದು ಆಗಬಾರ್ದು. ಅದಕ್ಕೆ ನಾ ಹೇಳ್ತೀನಲ್ಲಪ್ಪ, ನಾನು ಸರ್ಕಾರದಿಂದ ದುಡ್ಡು ಕೊಟ್ರೆ ಗುಡಿ ಕಟ್ಸಿದ್ರೆ ದೇವ್ರು ನನಗೆ ಒಳ್ಳೇದಾಗ್ಲಂತಾನೆ. ನಾನು ಹಾಕ್ಯಂತ ಹೋಗ್ತೀನಿ. 5 ಸರ್ತಿ MLA ಆಗಿ ನಿಂಗೆ ಗುಡಿ ಕಟ್ಟಿ ನೀವು ಏನಿಲ್ಲ. ಅದಕ್ಕೆ ಊರನವ್ರು ಸಣ್ಣದು ಗುಡಿ ಕಟ್ರಿ. ಗುಡಿ ನೀವು ಎಲ್ಲರೂ ಊರನವ್ರು ದುಡ್ಡು ಹಾಕಿ ಕಟ್ಟಿದ್ರೆ ಅವಾಗ ದೇವರು ನಿಮ್ಗೆ ಆಶೀರ್ವಾದ ಮಾಡ್ತಾನೆ. ಇಲ್ಲಂದ್ರೆ ಮಾಡಂಗಿಲ್ಲ ನೋಡ ಅಂತ ಹೇಳುತ್ತೆ. ಮಾಡ್ತಾನೆ, ಮಾಡಲ್ಲ. ಅದ್ರ ಗುಡಿ ಕಟ್ಟೋದು ಈಗ ಸಣ್ಣದು ಕಟ್ಟಲ್ಲ, ಕಾಂಪಿಟೇಷನ್. ಈಗೆಲ್ಲ ಗುಡಿ 50 ಲಕ್ಷ ಮ್ಯಾಗ ಹೋದವು. ಈಗ ಕೋಟಿ ಗುಡಿಗಳು ನಡೆದ ಪರಿಸ್ಥಿತಿ. ಗುಡಿ ಕಟ್ಟೋದ್ರಲ್ಲಿಂದ ಅಲ್ಲ, ನಮ್ಮ ಮನಸ್ಸಿನಾಗಿರ್ತಕ್ಕಂಥ ಭಕ್ತಿ ಭಾವನೆಗಳಿಂದ ಇವತ್ತು ನಾವೆಲ್ಲ ಸಾಗುತ್ತೆ. ಪ್ರತಿ ಮನುಷ್ಯನಲ್ಲಿ ಕೂಡ ಇವತ್ತು ನಾವು ಕಾನೂನು ಪ್ರಜ್ಞೆ, ಸರ್ಕಾರ ಏನಾದಪ್ಪ ನಿಯಮಗಳೇನು ಇರ್ತಾವೆ ಆ ರೀತಿಯಲ್ಲಿ ನಾವೆಲ್ಲರೂ ನಡೆದಾಗ ಮಾತ್ರ ಅವಾಗ ರಾಮರಾಜ್ಯ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ, ಸಮಯ ಭಾಳ ಆಗೋದ್ರಿಂದ ಇವತ್ತು ಕಾರ್ಯಕ್ರಮ ಭಾಗವಹಿಸೋ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಇವತ್ತು ಧನ್ಯವಾದ ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ.